ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾವು ಒಂದು ಗಾರ್ಡನಿಂಗ್ ಟೂಲ್‌ನ ಆರ್ಡರ್ ಮಾಡಿದ್ವಿ. ಆ ಗಾರ್ಡನಿಂಗ್ ಟೂಲ್‌ನ ನಾವು ಅನ್ಬಾಕ್ಸ್ ಮಾಡಿ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಈಗ ಈ ಪಾರ್ಸೆಲ್‌ನ ಓಪನ್ ಮಾಡ್ತೀವಿ. ನಾವು ಆರ್ಡರ್ ಮಾಡಿರೋ ಐಟಮ್ ಬಂದು ಸ್ಪ್ರೇಯರ್. ಇದು ಕಾಂಬೋ ಆಫರಲ್ಲಿ ನಮಗೆ ಸಿಕ್ತು. ಈ ಐಟಮ್ ಪರ್ಚೇಸ್ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈ 2 ಸ್ಪ್ರೇಯರ್‌ಗೆ ನಾವು ₹250 ಪೇ ಮಾಡಿದ್ವಿ. ಇದು ಯಾವ ಬಾಟಲ್‌ಗೆ ಬೇಕಾದರೂ ಫಿಟ್ ಮಾಡಿ ಯೂಸ್ ಮಾಡ್ಬೋದು. ಇದರಲ್ಲಿ 2 ಬೇರೆ ಬೇರೆ ಸೈಜ್ ವಾಷರ್‌ಗಳನ್ನ ಕೊಟ್ಟಿರ್ತಾರೆ. ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಡಿಟ್ಯಾಚ್ ಆಗಿರುತ್ತೆ. ಅಂದರೆ ಸ್ಪ್ರೇಯರ್‌ದು ಪೈಪ್ ಆಗಲಿ, ವಾಷರು, ನಾಝಿಲ್ಲು ಇವೆಲ್ಲವನ್ನು ಸ್ಪ್ರೇಯರ್‌ಗೆ ಅಟ್ಯಾಚ್ ಮಾಡಿ ಸೆಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಈಗ ಈ ಸ್ಪ್ರೇಯರಲ್ಲಿ ದೊಡ್ಡ ವಾಷರ್ ಇದೆ. ಈ ಲಿವರ್‌ನ ಈ ರೀತಿ ಪಂಪ್ ಮಾಡಿ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸ್ಪ್ರೇ ಆಗುತ್ತೆ. ಇದೇ ಇದರ ವರ್ಕಿಂಗ್ ಪ್ರಿನ್ಸಿಪಲ್. ಈ ಸ್ಪ್ರೇಯರ್ ಅಂತೂ ಮಳೆಗಾಲದಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಮಳೆಗಾಲದಲ್ಲಿ ಹುಳು ಹುಪ್ಟೆಗಳ ಕಾಟದಿಂದ ಗಿಡಗಳಿಂದ ರಕ್ಷಿಸಕ್ಕೆ ಇದೊಂದು ಒಳ್ಳೆ ಆಯುಧ ಅಂತಾನೆ ಹೇಳ್ಬೋದು. ಸ್ಪ್ರೇಯರ್‌ನ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ನಮಗೊಂದು ಪೆಸ್ಟಿಸೈಡ್ ಬೇಕು. ಸೊ ಕ್ವಿಕ್ಕಾಗಿ ಒಂದು ಪೆಸ್ಟಿಸೈಡ್‌ನ ಸ್ಪ್ರೇ ಮಾಡೋಕ್ಕೋಸ್ಕರ ಪ್ರಿಪೇರ್ ಮಾಡೋದನ್ನು ತೋರಿಸ್ತೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 1 ಲೀಟರ್ ನೀರು, ಅಡುಗೆಗೆ ಬಳಸೋ ಪುಡಿ ಹಿಂಗು, ಒಂದು ಚಿಕ್ಕ ಲೋಟದಷ್ಟು ಹುಳಿ ಮಜ್ಜಿಗೆ. ಈ ಲೋಟ ಸುಮಾರು 25 ml ಅಷ್ಟು ಹಿಡಿಯುತ್ತೆ. ಅರಿಶಿನ ಪುಡಿ, ಲಿಕ್ವಿಡ್‌ನ ಸೋಸೋಕ್ಕೆ ಒಂದು ಜಾಲರೆ ಹಾಗೂ ಪೆಸ್ಟಿಸೈಡ್‌ನ ಫಿಲ್ ಮಾಡೋಕ್ಕೆ ಒಂದು ಬಾಟಲ್. ನಾವು ಇಲ್ಲಿ 800 ml ಹಿಡಿಸೋ ಅಂತಹ ಬಾಟಲ್‌ನ ತಗೊಂಡಿದ್ದೀವಿ. ಮೊದಲಿಗೆ 1 ಲೀಟರ್ ನೀರಿಗೆ 1/4 ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕಬೇಕು. ನೆಕ್ಸ್ಟ್ 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕಬೇಕು. 1 ಕಪ್ ಅಂದರೆ 20 ರಿಂದ 25 ml ಅಷ್ಟು ಹುಳಿ ಮಜ್ಜಿಗೆಯನ್ನು ಬೆರೆಸಬೇಕು. ನಾವು ಇಲ್ಲಿ ಸುಮಾರು 7 ದಿನ ಸ್ಟೋರ್ ಆಗಿರೋಂಥ ಹುಳಿ ಮಜ್ಜಿಗೆಯನ್ನು ಬಳಸ್ತಾ ಇದ್ದೀವಿ. ಈಗ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ 5 ರಿಂದ 10 ನಿಮಿಷ ಬಿಡಬೇಕು. ಆ ನಂತರ ಬಾಟಲ್ಗೆ ಫಿಲ್ಟರ್ ಮಾಡಿ ಫಿಲ್ ಮಾಡಬೇಕು. ಬಾಟಲ್ಗೆ ನಾವು ಅನ್ಬಾಕ್ಸ್ ಮಾಡಿರೋ ಸ್ಪ್ರೇಯರ್‌ನ ಫಿಟ್ ಮಾಡಿದ್ದೀವಿ. ಈಗ ನಮ್ಮ ಪೆಸ್ಟಿಸೈಡ್ ಸ್ಪ್ರೇ ಮಾಡೋಕ್ಕೆ ರೆಡಿಯಾಗಿದೆ. ನಮ್ಮ ಗಾರ್ಡನಲ್ಲಿ ಚಿಕ್ಕಡಿಕಾಯಿ ಗಿಡವನ್ನು ಬೆಳೆದಿದ್ವಿ. ಈ ಗಿಡಕ್ಕೆ ಹುಳ ಹೊಡೆದಿದೆ. ಹೂಗಳು ಚಿಗುರೋ ಜಾಗದಲ್ಲಿ ಪೆಸ್ಟ್ ಎಫೆಕ್ಟ್ ಆಗಿರೋದ್ರಿಂದ ಇಳುವರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೂ ಬಿಡೋ ಜಾಗದಲ್ಲಿ ಪೆಸ್ಟ್ ಕಂಡ ತಕ್ಷಣ ಈ ಸ್ಪ್ರೇ ಬಳಸಿದ್ರೆ ಉತ್ತಮ. ಹಾಗೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಈ ರೀತಿ ಸ್ಪ್ರೇಯರ್ನ ಬಾಟಲ್ಗೆ ಫಿಟ್ ಮಾಡಿ ಗಿಡದ ಯಾವ ಭಾಗದಲ್ಲಿ ಹುಳು ಹುಪ್ಪಟೆ ಹೊಡೆದಿದೆಯೋ ಆ ಜಾಗಕ್ಕೆ ಸ್ಪ್ರೇ ಮಾಡಬೇಕು. ಇದರಲ್ಲಿ ನಾಝಲ್ನ ಟ್ವಿಸ್ಟ್ ಮಾಡಿದ್ರೆ ಸ್ಪ್ರೇಯಿಂಗ್ ಆ್ಯಂಗಲ್ ಸಹ ಚೇಂಜ್ ಆಗುತ್ತೆ. ಈ ಸ್ಪ್ರೇ ಲಿಕ್ವಿಡಲ್ಲಿ ಹಿಂಗನ್ನು ಯಾಕೆ ಬಳಸ್ತಿದ್ದೀವಿ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಎಲೆಗಳು ಕರ್ಲ್ ಅಂದರೆ ಸುತ್ತಾಕೊಳ್ಳುತ್ತೆ. ಇದನ್ನು ತಡೆಗಟ್ಟಕ್ಕೆ ಹಿಂಗನ್ನು ಬಳಸ್ತಾರೆ. ಅಷ್ಟೇ ಅಲ್ಲದೆ ಗಿಡಕ್ಕೆ ಆಗೋ ಫಂಗಲ್ ಇನ್ಫೆಕ್ಷನ್ಸನ್ನು ತಡೆಗಟ್ಟುತ್ತೆ. ಅರಿಶಿನದ ಪುಡಿ ಯಾಕೆ ಬಳಸ್ತಿದ್ದೀವಿ ಅಂದರೆ ಅದು ಇರುವೆ ಹಾಗೂ ಇತರ ಕೀಟಗಳನ್ನು ಗಿಡದಿಂದ ದೂರವಿರಿಸಿ ಈ ಎಲೆಗಳ ಮೇಲೆ ಪೌಡರ್ ಥರ ಫಾರ್ಮ್ ಆಗೋದನ್ನು ತಡೆಗಟ್ಟುತ್ತೆ. ಈ ಹುಳು ಹುಪ್ಪಟೆ ಗಿಡಗಳನ್ನು ಕಚ್ಚಿದ ಜಾಗವನ್ನು ಬೇಗ ಹೀಲ್ ಮಾಡುತ್ತೆ. ಹುಳಿ ಮಜ್ಜಿಗೆ ಹುಳು ಹುಪ್ಪಟೆಯಿಂದ ಡ್ಯಾಮೇಜ್ ಆದ ಹೂಗಳನ್ನು ಹೀಲ್ ಮಾಡಿ ಅದರಿಂದ ಬರೋ ಇಳುವರಿಯ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುತ್ತೆ. ಓವರಾಲ್ ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಗಿಡಗಳನ್ನು ಹುಳು ಹುಪ್ಪಟೆಯಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇವತ್ತಿನ ಅನ್ಬಾಕ್ಸಿಂಗ್ ಹಾಗೂ ಲಿಕ್ವಿಡ್ ಪೆಸ್ಟಿಸೈಡ್ ಸ್ಪ್ರೇ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ.
ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ಐ ಡಿ arasiterracegarden.320@gmail.com. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.